ತಲೆ ಹಿಡ್ಕೊಂಡಂಗೆ ಫೀಲ್ ಆಗ್ಬಿಟ್ಟಿದೆ. ಎಲ್ಲ ಪೂರಿನೇ ಕೊಟ್ಬಿಟ್ಟವ್ರು. ಇವಾಗ ನೋಡಿ ಈ ಥರ ಕಾಣಿಸ್ತಿದೆ. ಸೇ ಹಾಯ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಇದು ಸಂಡೇ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ವಿಡಿಯೋ ಒಂದು ಪೋಸ್ಟ್ ಮಾಡಬೇಕಾಗಿತ್ತು, ಬಟ್ ಶೂಟ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಆಚೆಗೆ ಹೊರಟಿದ್ದೆ, ಹಾಗೆ ವೀಡಿಯೋನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಟೈಮ್ ಒಂದು ಮಾರ್ನಿಂಗ್ 4 AM ನಾನು ಎದ್ದಿದ್ದಾಯಿತು. ಎದ್ದು ಕ್ವಿಕ್ಕಾಗಿ ಗೀಸರೆಲ್ಲ ಆನ್ ಮಾಡಿ ನನ್ನ ಮ್ಯಾಜಿಕ್ ವಾಟರ್ ಏನಿತ್ತು ಅದರಲ್ಲಿ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಕುಡಿತಾ ಇದ್ದೀನಿ. ಜೊತೆಗೆ ಬಾಡಿ ಟ್ಯಾಪಿಂಗ್ ಕೂಡ ಮಾಡ್ಕೊಂಡಿದ್ದಾಯಿತು. ಇವತ್ತೇನಕ್ಕೆ ಇಷ್ಟು ಬೇಗ ಎದ್ದೆ, ಅದು ಸ್ಪೆಷಲಿ ಸಂಡೇ, ಜೊತೆಗೆ ನನ್ನ ಪೀರಿಯಡ್ ಕೂಡ. ಬೆಳಗ್ಗೆ ಎದ್ದಾಗೂ ಕೂಡ ಲೈಟಾಗಿ ನನಗೆ ಪೇನ್ ಇತ್ತು. ಆ್ಯಂಡ್ ಶೂಟ್ ಅಂತ ಇವತ್ತು ನಾನು ಆಚೆ ಹೋಗ್ತಿರೋದು. ಶೂಟೆಲ್ಲ ಮುಗಿಸ್ಕೊಂಡು ಆದಮೇಲೆ 2 ಅವರ್ ಗಾಡೀಲಿ 2 ಅವರ್ ಕಂಟಿನ್ಯೂಸ್ ಆಗಿ ನನಗೆ ಪೇನ್ ಇತ್ತು ಆಯಿತಾ. ಬಟ್ ಸಮ್ ಹೌ ಮ್ಯಾನೇಜ್ ಮಾಡಿದ್ದೀನಿ ಇವತ್ತು. ಅದಕ್ಕೆ ಆಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಇಷ್ಟು ಬೇಗ ಎದ್ದು ಅಂತ ನೀವು ಅಂದ್ಕೊತಿರ್ತೀರ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಟ್ರೆಂಡಿಂಗ್ ಜಾಗ ನಡೀತಿದೆಯಲ್ಲ ಗೈಸ್ ಇವಾಗ ಗುಂಡ್ಲುಪೇಟೆಯಲ್ಲಿ ಸನ್ಫ್ಲವರ್ದು ಪ್ಲೇಸ್ ಇದೆಯಲ್ಲ. ಸೊ ಅಲ್ಲಿಗೋಗಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಫ್ರೆಂಡ್ ಹೋಗ್ತಿರೋದು. ಈಸ್ ಅ ಫೋಟೋಗ್ರಾಫರ್ ಆ್ಯಕ್ಚುಲಿ. ಸೊ ನನ್ನ ಫ್ರೆಂಡು ಫೋಟೋಗ್ರಾಫರು, ನನ್ನ ಕಾಲೇಜ್ ಟೈಮ್ ಫ್ರೆಂಡ್ ಅವರು. ಸೊ ತುಂಬ ವರ್ಷದಿಂದ ನಾನು ಅವ್ರ ಜೊತೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊತಾನೆ ಇದ್ದೆ. ಸೊ ಇವತ್ತು ಆ ಡೇ ಬಂದಿದೆ. ಸೊ ಹಾಗಾಗಿ ಹೋಗ್ತಾ ಇರೋದು. ಸೊ ನಾನು ಹೇರ್ ಸೆಟ್ ಮಾಡಿದ್ದಾಯಿತು. ನೈಟು ಸ್ಕಿನ್ ಕೇರ್ ಮಾಡಿದ್ನಲ್ಲ, ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನೈಟ್ ಮಲಗಿದ್ದು ಸ್ವಲ್ಪ ಲೇಟ್ ಆಯ್ತಾಯ್ತಾ, ನಂಗೆ ನಿದ್ದೆ ಎಳೀತಿತ್ತು. ಆಮೇಲೆ ಸದ್ಯ ಇಲ್ಲ ಬೇಡ, ಎದ್ದು ಬೇಗ ಹೋಗಿ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗಬೇಕು. ಹೇಳಬೇಕಂದ್ರೆ ಇವತ್ತು ನನಗೆ ಹೋಗೋಕ್ಕೆ ಆಗ್ತಿರಲಿಲ್ಲ, ಬೆಳಗ್ಗೆ ಎದ್ದೊಳಕ್ಕೆ ಬಿಕಾಸ್ ನೆನ್ನೆ ಎಲ್ಲ ನನಗೆ ಸ್ವಲ್ಪ ಪೇನ್ ಹಾಗೆ ಇತ್ತು ಆಯಿತಾ. ಸೊ ಅದೇನೋ ಗೊತ್ತಿಲ್ಲ, ಈ ಮಂತ್ ಸ್ಪೆಷಲಿ ನನಗೆ ಈ ಪೇನ್ ಬೇರೆ ಬಂದುಬಿಟ್ಟಿದೆ. ಮೋಸ್ಟ್ ಆಫ್ ದ ಮಂತ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು. ಸರಿ ಬೇಡ ಅಂತ ಲಿಟ್ರಲಿ ಪುಷ್ ಮಾಡ್ಕೊಂಡಿದ್ದೀನಿ ನಾನು ಎದ್ದು ಕ್ವಿಕ್ಕಾಗಿ ಗೀಸರೆಲ್ಲ ಆನ್ ಮಾಡಿ ನಾನು ಕೂಡ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಜೊತೆಗೆ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಬಿಟ್ಟಿದ್ದೆ, ಗೊತ್ತು ಬೆಳಗ್ಗೆಗೆ ಇವೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾನು ಕೂಡ ಹೇರ್ದೆಲ್ಲ ಸೆಟಪ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ಕ್ವಿಕ್ಕಾಗಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಇಡೀ ದಿವಸ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಗೈಸ್, ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಕ್ರೀಮ್ ಕಲರ್ ಪ್ಯಾಂಟ್ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ. ಐ ಕಾಂಟ್ ಶೋ ಯು ರೈಟ್ ನಾವು. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್ ಇವತ್ತಿಗೆ. ನಾನು ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಇದು ಇನ್ಸೈಟ್ದು. ಸ್ವಲ್ಪ ಆರೆಂಜ್ ಕಲರ್ ಕರೆಕ್ಟರ್ನ ಹಾಕೋತೀವಿ. ಬಿಕಾಸ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇದೆಲ್ಲ ಹೈಲೈಟಾಗಿ ಕಾಣಿಸ್ಬಿಡುತ್ತೆ, ಅದಕ್ಕೋಸ್ಕರ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ. ಈ ಟಾಪ್ನ ನಾನು ತೊಗೊಂಡು ಆಲ್ಮೋಸ್ಟ್ 3 years ಆಗಿದೆ. ಇವತ್ತರೆಗೂ ಹಾಕ್ಕೊಂಡೇ ಇಲ್ಲ, ಟೈಮೇ ಬಂದಿಲ್ಲ ಅದನ್ನ ಹಾಕೊಳ್ಳೋವಂಥದ್ದು. ಸೊ ಫೈನಲಿ ಇವತ್ತು ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಬ್ಲೆಂಡ್ ಮಾಡಲಾ ಅಂತ.
ಸೊ ಇದನ್ನು ಬ್ಲಷ್ ಆಗಿ ಹಾಕೊತಿದ್ದೀನಿ. ಸೊ ಬಾಡಿ ಲೋಷನ್, ಮೇಕಪ್ ಮಾಡಿದ ತಕ್ಷಣ ಫೋಟೋಶೂಟ್ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಗೈಸ್, ಸಖತ್ತಾಗಿ ಬರುತ್ತೆ. ಥಿಂಕ್ ಐಲ್ ಗೋ ವಿತ್ ದಿಸ್, ಬಟ್ ಶೋರ್ ಇಲ್ಲ, ನೋಡ್ತೀನಿ ಹಾಕೊಂಡು ಹೋಗಿ. ಆ್ಯಂಡ್ ಇಯರಿಂಗ್ಸ್ ಬಂದು ಇದನ್ನು ಹಾಕೊತೀನಿ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್ ಗೈಸ್. ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ಜೀರಾ ವಾಟರ್ನ ಮಾಡ್ಕೊಂಡಿದ್ದೀನಿ ಕುಡಿಯುವ, ಬಿಕಾಸ್ ನನಗೆ ವಾಂಟೆಡ್ ಟು ಡ್ರಿಂಕ್ ಅಷ್ಟೇ, ಸ್ವಲ್ಪ ಬ್ಲೋಟಿಂಗ್ ಇದೆ ಅಲ್ವಾ. Cheers. Nice. ತಣ್ಣಗಾದ್ಮೇಲೆ ಕುಡೀರಿ, ತುಂಬ ಬಿಸಿದ್ದಾಗ ಕುಡಿಬೇಡಿ. ಆ್ಯಂಡ್ ಜೀರಿಗೆನ ನೈಟು ನೆನೆಸಿ ಕುಡಿಯೋರು ಬೆಳಗ್ಗೆ ತುಂಬ ಹೊತ್ತು ಕುದಿಯೋಕ್ಕೆ ಬಿಡಬೇಡಿ, ಅದನ್ನು ಪಟ್ಟಂತ ಆಫ್ ಮಾಡಿ, ಬಿಕಾಸ್ ಆಲ್ರೆಡಿ ತುಂಬ ನೆಂದಿರುತ್ತಲ್ವ, ಅದಕ್ಕೋಸ್ಕರ. ಸೇ ಹಾಯ್. ಎಸ್ ಚೇತನ್ ಅಂತ, ನಾವಿಬ್ರು ಕಾಲೇಜ್ ಫ್ರೆಂಡ್ ಆ್ಯಕ್ಚುಲಿ. ಆದರೆ ಒಂದೇ ಸಲ ಕಾಲೇಜಲ್ಲಿ ಸರಿಯಾಗಿ ಮಾತಾಡೇ ಇಲ್ಲ. ಸೊ ಹೊಸ ಬೈಕಲ್ಲ, 3 years ಆಗಿದೆ ತಗೊಂಡು. ಸೊ ಸೀಟ್ ಸೆಟ್ ಮಾಡ್ತಿದ್ದಾನೆ. ಸೊ ಇವಾಗ ಹೊರಡೋದೆ, ಕರೆಕ್ಟಾಗಿ 6 o'clock ಆಗಿದೆ. ಸೊ ಲೆಟ್ಸ್ ಗೋ ಗೈಸ್. ನಾವಿಬ್ಬರು ಲಾಸ್ಟ್ ಮಾತಾಡಿದೆ ಸಿಕ್ಕಿದ್ದು 2020-21 ಅನಿಸುತ್ತೆ, ಫ್ರೆಂಡ್ ಮದುವೆ ಟೈಮಲ್ಲಿ. ಅದಾದಮೇಲೆ ಬರೀ ಫೋನ್ ಮೆಸೇಜ್ ರೀಲ್ಸಲ್ಲಿ ಅಷ್ಟೇ ಯಾವಾಗವಾಗ ಮಾತಾಡ್ತಿದ್ವಿ. ಆ್ಯಂಡ್ ಇವತ್ತು ಥ್ಯಾಂಕ್ ಗಾಡ್ ಸಮ್ಹಾವ್ ಇಬ್ಬರು ಟೈಮ್ ಮಾಡಿಕೊಂಡು ಫೋಟೋ ಶೂಟ್ನ ಮಾಡೋಕ್ಕಂತ ಹೊರಟಿದ್ದಾಯಿತು. ಸೊ ಅವರೇ ಬೈಕ್ ತೊಗೊಂಬಂದರು, ಅವ್ರ ಬೈಕಲ್ಲೇ ಹೋಗ್ತಾಯಿದ್ವಿ. ತುಂಬ ಕಾಲೇಜ್ ವಿಚಾರಗಳು, ಒಬ್ಬೊಬ್ಬರ ಬಗ್ಗೆ ಮಾತಾಡ್ಕೊಂಡಿದ್ದು, ಯಾರು ಏನು ಮಾಡ್ತಿದ್ದಾರೆ ಇದನ್ನೆಲ್ಲ ಫುಲ್ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಚೆನ್ನಾಗಿತ್ತು, ಒಂಥರ ಡೇಸ್ ಎಲ್ಲ ವಾಪಸ್ ಹೋಗಿ ಬಂದಂಗೆ ಅನಿಸ್ತು ನನಗೆ. ಹೋಟೆಲಿಗೆ ಬಂದಿದ್ವಿ, ತುಂಬ ಫೇಮಸ್ ಅಂತ ಇಲ್ಲಿ. ಲಾಸ್ಟ್ ಟೈಮ್ ಕೋಟೆ ಇಡ್ಲಿಗೆ ಹೋಗಿದ್ವಿ. ಸೊ ಲೆಟ್ಸ್ ಗೋ. ತುಂಬ ಜನ ಇದ್ದಾರೆ ಆಲ್ರೆಡಿ, ಫುಲ್ ರೈಡರ್ಸೇ ಬಂದ್ಬಿಟ್ಟಿದ್ದಾರೆ ಎಲ್ಲರೂ. ಇಲ್ಲಿ ತೆಗೆದಿದ್ದ ಫೋಟೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಚೆಕ್ಔಟ್ ಮಾಡಿ. ಈ ಪ್ಲೇಸಲ್ಲಿ ಇಡ್ಲಿ, ದೋಸೆ ಮತ್ತು ಪಲಾವ್ ಎಲ್ಲ ಸಿಗುತ್ತೆ. 2 ದೋಸೆನ ತೊಗೊಂಡೆ, ಬೆಣ್ಣೆ ಮತ್ತು ವಡೆ ಎಲ್ಲ ಕೊಟ್ಟು ತುಂಬಾ ರುಚಿಯಾಗಿತ್ತು. ಮೋಸ್ಟ್ ಆಫ್ ದ ಪೀಪಲ್ ರೈಡರ್ಸೇ ಬಂದಿದ್ರು, ಬಿಕಾಸ್ ಕೋಟೆ ಇಡ್ಲಿ ಮತ್ತು ಈ ಪ್ಲೇಸ್ 2 ತುಂಬ ಫೇಮಸ್ ಅಂತೆ. ಕೋಟೆ ಇಡ್ಲಿ ನಾನು ಆಲ್ರೆಡಿ ತಿಂದಿದ್ದೆ, ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದಾಯಿತು. ಸೊ ಗೈಸ್, ಇವಾಗ ನೋಡಿ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಡ್ರೈ ಆಗಿದೆ, ಚಿಕ್ಕದಾಗಿ ಇವಾಗ ಬೆಳೀತಿದೆ. ಥ್ಯಾಂಕ್ ಗಾಡ್ ನಮ್ಗೆ ಇದೊಂದು ಸಿಕ್ತು ಫೋಟೋಶೂಟ್ ಮಾಡೋಕ್ಕೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇಲ್ಲಿ ಬಂದರೆ ಯಾರೂ ಜನ ಇಲ್ಲ ಗೈಸ್. 100 rupees ಕೇಳ್ತಾರೆ ಪಾಪ, ಅವ್ರು ಯಾರೋ ಕೆಲಸ ಮಾಡೋರು ಅನಿಸುತ್ತೆ. ಸರಿ ಕೊಡ್ತೀವಿ ಅಂತ ಹೇಳಿದ್ವಿ, ಬಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ಒಂದು ಒಳ್ಳೆ ಫೋಟೋ ಶೂಟ್ ಮಾಡೋದು, ವೀಡಿಯೋಸ್ ಮಾಡ್ಕೊಳ್ಳೋದು, ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಲೊಕೇಶನ್ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಎಲ್ಲೋ ಒಂದು ಕಡೆ ನಿಲ್ಲಿಸ್ಕೊಂಡು ಈ ಪ್ಲೇಸ್ನ ನೋಡಿದ್ದಾಯಿತು. ಬಿಕಾಸ್ ಸಿಕ್ಕಾಪಟ್ಟೆ ಕಡೆ ಸ್ಟಾಪ್ ಮಾಡಿ ಹೋಗಿ ಬಂದಮೇಲೆ ಇದೊಂದೇ ಚೆನ್ನಾಗಿರೋದು. ಸದ್ಯಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ತಿರೋದು ಇದೊಂದೇ. ಸೊ ಇಲ್ಲೇ ತುಂಬ ಚೆನ್ನಾಗಿ ಬೆಳೆದಿದೆ ಆ್ಯಕ್ಚುಲಿ.
ಯಾವುದೋ ಒಂದು ಕಪಲ್ ಬಂದು ಫೋಟೋಶೂಟ್ ಮಾಡ್ಕೊತಿದ್ದಾರೆ ಅಷ್ಟೇ, ಯಾರೂ ಇಲ್ಲ ಗೈಸ್. ಸೊ ಆಲ್ ಸೆಟ್ ಫಾರ್ ದ ಶೂಟ್ ಗೈಸ್. ಸೊ ಬೆಳಗ್ಗೆ ಮೇಕಪ್ ಮಾಡಿದ್ದು, ಇವಾಗಂತೂ ಎಲ್ಲ ಹೋಗ್ಬಿಟ್ಟಿದೆ ನನ್ನ ಮೇಕಪ್ಪು. ಲೆಟ್ ಮಿ ಸಿ ಹೆಂಗೆ ಬರುತ್ತೆ ಅಂತ. ಎಲ್ಲಿ ತೆಗಿಯೋಣ? ಡ್ರೆಸ್ ಶೂಟ್ ಎಲ್ಲ ಮುಗೀತು ಆ್ಯಂಡ್ ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಬಿಕಾಸ್ ಬೆಳಗ್ಗೆಯಿಂದ ಸರಿಯಾಗಿ ನೀರೇ ಕುಡ್ದಿಲ್ಲ ನಾವೇನೂ. ಸೊ ಅದಕ್ಕೋಸ್ಕರ ಡ್ರಿಂಕ್. ನಂಗಂತೂ ತಲೆ ಹಿಡ್ಕೊಂಡಂಗೆ ಫೀಲ್ ಆಗ್ಬಿಟ್ಟಿದೆ ಶೂಟ್ ಮಾಡಿ ಮಾಡಿ ಮಾಡಿ. ಹಂಗನ್ನಿಸ್ತು ಚೇತನ್ ಶೂಟ್ ಮಾಡಿದ್ದು. ನಾನು ಈಸಿ ತಾನೇ, ಕಷ್ಟ ಏನು ಕೊಟ್ಟಿಲ್ಲ ತಾನೇ ಜಾಸ್ತಿ, ಈಸಿ. ನಾನು ಎಡಿಟ್ ಮಾಡ್ಕೊಂತೀನಿ ಹೇಳು. ನೀನು ಎಷ್ಟು ಟ್ರಾವೆಲ್ ಮಾಡಿದ್ಯಾ ಬೈಕಲ್ಲಿ? ಎಲ್ಲ ಪೂರಿನೇ ಕೊಟ್ಬಿಟ್ಟವ್ರು. ನಾನು ರೀಚ್ ಆಗಿದ್ದಾಯ್ತು. ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಧೂಪ ಹಾಕ್ತಾ ಇದ್ದೀನಿ ಮನೆಗೆ. ಸೀರಿಯಸ್ಲಿ ಲೈಟಾಗಿ ತಲೆನೋವ್ತಿದೆ. ಲೈಕ್ ಸಖತ್ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡೆ. ಮಚ್ ನೀಡೆಡ್. ಅಬ್ಬಾ ಲಿಟ್ರಲಿ ಸಾಕಾಯ್ತು ಗೈಸ್. ಬೈಕಲ್ಲಿ ಹೋಗೋಕೆ 5 ಅವರ್, ಬರೋಕೆ 5 ಅವರ್. ಲಿಟ್ರಲಿ ಐ ಆಮ್ ಗಾನ್ ಇವತ್ತಂತೂ. ಸೊ ಇವಾಗ ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ತಿದ್ದೀನಿ, ಆಮೇಲೆ ತೋರಿಸ್ತೀನಿ. ಕಣ್ಣೆಲ್ಲ ತುಂಬ ಉರಿತಿದೆ ಗೈಸ್. ನಿಜ ಆ ಪ್ಲೇಸ್ ಅಷ್ಟು ದೂರ ಅಂತ ಗೊತ್ತಿರೋ ನಾನು ಡೆಫಿನೆಟ್ಲಿ ಹೋಗ್ತಿರ್ಲಿಲ್ಲ. ಹೋಗ್ತಾ ನನಗೂ ಗೊತ್ತಾಗಿರೋದು ಅಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ನೋಡಿ, ಇವತ್ತು 14,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆಚೆ ಹೋಗಿದ್ನಲ್ಲ 640 ಕ್ಯಾಲೋರೀಸ್ನ ಬರ್ನ್ ಮಾಡಿದ್ದೀನಿ. ಓ ಮೈ ಗಾಡ್, ಇದು ಫಸ್ಟ್ ಟೈಮ್. 12,000 ಮಾಡಿದ್ದೆ, ಇದು ಫಸ್ಟ್ ಟೈಮ್ 14,000 ನಾನು ಮಾಡಿರೋ ಅಂಥದ್ದು. ಡೇಟ್ ಇವತ್ತು 26 ಜುಲೈ. ಇದು ಆ್ಯಪ್ ಬಂದು ಫಿಟ್ನೆಸ್ ಅಂತ, ಅಲ್ಲಿ ಶೋ ಯು. ಇಲ್ಲಿದೆ ನೋಡಿ, ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಇದೆ ಆ್ಯಪು. ಊಟಕ್ಕೆ ಅಂತ ಬಂದು ಟೊಮೆಟೊ ಬಾತ್ ಥರನೇ ಮಾಡ್ಕೊಂಡಿರೋದು. ಒಂದು ಎಗ್ಗನ್ನು ಹಾಕ್ಕೊಂಡಿದ್ದೀನಿ. ನನಗಿದು ತುಂಬಾ ಕಂಫರ್ಟ್ ಫುಡ್ ಆಗಿರುತ್ತೆ ಆಯಿತಾ. ನನಗೇನೂ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಏನೂ ತಿನ್ನೋಕೆ ಇಷ್ಟ ಇಲ್ಲ. ಅಂದರೆ ಈ ಥರ ರೈಸ್ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂದು ಮೊಟ್ಟೆ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಜಸ್ಟ್ ಹಾಗೆ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಟೈಮ್ ಬಂದು ಆಲ್ಮೋಸ್ಟ್ 8 ಆಗ್ತದೆ. ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ಐ ಆಮ್ ಟೂ ಲೇಝಿ ಟುಡೇ. ನನಗೇನೋ ಅಷ್ಟೊಂದು ಮಾಡ್ಕೊಳಕ್ಕಾಗಲಿಲ್ಲ. ಈ ಥರ ಟಯರ್ಡಾಗಿ ಬಂದಾಗ ಯಾರು ಇದ್ದರೆ ನಂಗೆ ಸಖತ್ ಹೆಲ್ಪ್ ಆಗುತ್ತೆ. ಯಾರೋ ಹೇಳಿದರು ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಥರ ಪೀರಿಯಡ್ ಬಗ್ಗೆ ಹಾಕಿದಾಗ, ಮದುವೆ ಆಗಿಬಿಡಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಐ ಡೋಂಟ್ ನೋ ಅದು ಹೆಂಗೆ ಹೆಲ್ಪ್ ಆಗುತ್ತೆ. ಓಕೆ ಫೈನ್, ಅವ್ರವ್ರದ್ದು ಇದು ಅಂತ ನಾನು ನಗ್ದ್ಬಿಟ್ಟು ಸುಮ್ಮನೆ ಆದೆ ಅದು ಕಮೆಂಟ್ನ ಓದ್ಬಿಟ್ಟು. ಬಟ್ ಎಲ್ರಿಗೂ ಎಂಡ್ ಆಫ್ ದ ಡೇ ಏನಾದ್ರು ಹೇಳಿದ ತಕ್ಷಣ ಮದುವೆ ಆಗಿಬಿಡಿ ಎಲ್ಲ ಸಾರ್ಟ್ ಆಗಿಬಿಡುತ್ತೆ ಅಂತ ತುಂಬ ಜನ ಅನ್ಕೊತೀರ. ಅದನ್ನು ಸ್ವಲ್ಪ ಮೈಂಡಿಂದ ಆಚೆಗಾಗಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಊಟನ ತಿನ್ನಬೇಕು. ತಿಂದು ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ?